ಫ್ರೆಂಡ್ಸ್ ರಾಗಿಯಕ್ಲು ಸಾದರಪಡಿಸುವ ಯಕ್ಷ ಪರ್ವ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಹಾಸ್ಯ ಕಲಾವಿದರಾದ ಶ್ರೀಯುತ ಪುರಂದರ ಮೂಡ್ಕಣಿ ಇವರಿಗೆ ಪ್ರೀತ್ಯಾಭಿಮಾನಿಗಳಿಂದ ಸಮರ್ಪಿಸಿದ ಸನ್ಮಾನ ಪತ್ರ. ಸನ್ಮಾನಿತರೆ, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಶರಾವತಿ ನದಿ ತೀರದ ಮೂಡ್ಕಣಿ ಎಂಬ ಊರಿನಲ್ಲಿ ಸುಬ್ಬುನಾಯಕ್ ಮತ್ತು ಮಾದೇವಿ ದಂಪತಿಗಳ ಮಗನಾಗಿ 1980ರಲ್ಲಿ ಜನಿಸಿದ್ದೀರಿ. ಚಿಕ್ಕಂದಿನಲ್ಲೇ ಯಕ್ಷಗಾನ ಕಲಿಕೆಯಲ್ಲಿ ಆಸಕ್ತಿ ಹೊಂದಿದ್ದ ನೀವು ಪ್ರಸಿದ್ಧ ಶ್ರೀ ಕ್ಷೇತ್ರ ಗುಂಡಬಾಳ ಮೇಳಕ್ಕೆ ಪಾದಾರ್ಪಣೆ ಮಾಡುವುದರ ಮುಖೇನ ತಮ್ಮ ಕಲಾಯಾನವನ್ನು ಆರಂಭಿಸಿರುವಿರಿ. ಅಲ್ಲಿ ಮಂಕಿ ಈಶ್ವರ ನಾಯಕ್ ಹಾಗೂ ಮಹಾಬಲೇಶ್ವರ ಗೌಡ ಇವರ ಸಹಾಯದಿಂದ ಬಣ್ಣಗಾರಿಕೆ, ವೇಷ ಧರಿಸುವ ಕ್ರಮ ಮೊದಲಾದ ಸೂಕ್ಷ್ಮ ವಿಚಾರಗಳನ್ನು ಕಲಿತು 1 ವರ್ಷ ಸೇವೆ ಸಲ್ಲಿಸಿದ್ದೀರಿ. ತದನಂತರ ಶ್ರೀಯುತ ನರಸಿಂಹ ಚಿಟ್ಟಾಣಿ ಆಹ್ವಾನದಂತೆ ಕೋಟ ಶ್ರೀ ಅಮೃತೇಶ್ವರಿ ಮೇಳಕ್ಕೆ ಸೇರ್ಪಡೆಯಾಗಿ ಸೇವೆಗೈದಿರುವಿರಿ. ನಂತರ ಬಡಗಿನ ದೇರೆ ಮೇಳಗಳಾದ ಪೆರಡೂರು ಹಾಗೂ ಸಾಲಿಗ್ರಾಮ ಮೇಳಗಳಲ್ಲಿ ಕಲಾಯಾನ ಕೈಗೊಂಡು ಹಳ್ಳಾಡಿ ಜಯರಾಮ ಶೆಟ್ಟಿ ಮತ್ತು ರಮೇಶ್ ಭಂಡಾರಿ ಮೂರೂರು ಇವರುಗಳ ಜೊತೆ ಸಣ್ಣ ಪುಟ್ಟ ಹಾಸ್ಯ ಪಾತ್ರಗಳನ್ನು ಮಾಡುತ್ತಾ ಹಾಸ್ಯ ಪಾತ್ರಧಾರಿಯಾಗಿ ರೂಪುಗೊಂಡಿರಿ. ನಂತರದ ತಿರುಗಾಟದಲ್ಲಿ ಶ್ರೀ ಪೆರಡೂರು ಮೇಳಕ್ಕೆ ಹಾಸ್ಯಗಾರರಾಗಿ ಮರು ಸೇರ್ಪಡೆಗೊಂಡು ಪ್ರಸಿದ್ಧ ಹಾಸ್ಯಗಾರರಾದ ಶ್ರೀಯುತ ರವೀಂದ್ರ ದೇವಾಡಿಗ ಕಮಲಶಿಲೆ ಇವರ ಒಡನಾಟದಲ್ಲಿ ಸಹ ಹಾಸ್ಯಗಾರರಾಗಿ ಮೇಳದಲ್ಲಿ ವಿಜೃಂಭಿಸುತ್ತಿದ್ದೀರಿ. ಸುಪ್ರಸಿದ್ಧ ಕಲಾವಿದರುಗಳಾದ ಜಲವಳ್ಳಿ ದಿವಂಗತ ವೆಂಕಟೇಶ್ವರ ರಾವ್, ಹುಡುಗೋಡು ದಿವಂಗತ ಚಂದ್ರಹಾಸ, ಬಳುಕೂರು ಕೃಷ್ಣಯ್ಯಾಜಿ, ಜಲವಳ್ಳಿ ವಿದ್ಯಾಧರ ರಾವ್, ತಂಡಿಮನೆ ಶ್ರೀಪಾದ್ ಭಟ್, ಕಾರ್ಕಳ ಶಶಿಕಾಂತ ಶೆಟ್ಟಿ, ಯಲಗುಪ್ಪ ಸುಬ್ರಹ್ಮಣ್ಯ ಹೆಗಡೆ, ನೀಲ್ಕೋಡು ಶಂಕರ ಹೆಗಡೆ ಹಾಗೂ ಸುಪ್ರಸಿದ್ಧ ಭಾಗವತರುಗಳಾದ ದಿವಂಗತ ಸುಬ್ರಹ್ಮಣ್ಯ ದಾರೇಶ್ವರ, ಸುರೇಶ್ ಶೆಟ್ಟಿ, ಶಂಕರನಾರಾಯಣ, ರಾಘವೇಂದ್ರ ಆಚಾರ್ಯ ಜನ್ಸಾಲೆ ಮುಂತಾದ ದಿಗ್ಗಜ ಕಲಾವಿದರುಗಳ ಒಡನಾಟ ನೀವು ಇನ್ನಷ್ಟು ಪಕ್ವಗೊಳ್ಳಲು ಕಾರಣವಾಯಿತು. ಯಾವುದೇ ಪಾತ್ರ ನಿರ್ವಹಿಸುವಾಗ ಆ ಪಾತ್ರದ ಘನತೆಗೆ ಚ್ಯುತಿ ಬಾರದಂತೆ, ಪರಂಪರೆ ಮೀರದಂತೆ, ಅಸಂಬದ್ಧ ಪದ ಬಳಕೆ ಮಾಡದೆ ನಿರ್ವಹಿಸುವಲ್ಲಿ ನೀವು ಚತುರರು. ಹಾಸ್ಯ ಪಾತ್ರಗಳಿಗೆ ಪ್ರಮುಖವಾಗಿ ಬೇಕಾಗುವ ಆಂಗಿಕ ಅಭಿನಯ, ಹಾವಭಾವಗಳ ಸಮನ್ವಯತೆ, ಎದುರು ಕಲಾವಿದರ ಜೊತೆಗಿನ ಹೊಂದಾಣಿಕೆ ಮುಂತಾದವುಗಳು ನಿಮ್ಮ ವಿಶೇಷತೆಗಳು. ತಮ್ಮ ಯಕ್ಷ ಪಯಣದಲ್ಲಿ ಸಹಕರಿಸಿ ಮಾರ್ಗದರ್ಶನ ನೀಡಿದ ಸರ್ವರನ್ನು ಸದಾ ಸ್ಮರಿಸುವ ನೀವು ಸುದೀರ್ಘ 30 ವರ್ಷಗಳ ಯಕ್ಷ ಪಯಣವನ್ನು ಪೂರೈಸಿದ್ದೀರಿ. ಆದಿದೇವನಾದ ಮಾರಣಕಟ್ಟೆ ಶ್ರೀ ಬ್ರಹ್ಮಲಿಂಗೇಶ್ವರನು, ಶ್ರೀ ಮಲ್ಲಚಿಕ್ಕು ಮುಡೂರ ಹೈಗುಳಿಯು, ಪೆರಡೂರು ಶ್ರೀ ಅನಂತ ಪದ್ಮನಾಭನು ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಸದಾ ಒಳಿತನ್ನೇ ಮಾಡಲಿ, ಯಕ್ಷರಂಗದಲ್ಲಿ ಇನ್ನಷ್ಟು ರಂಜಿಸುವ ಶಕ್ತಿಯನ್ನು ನೀಡಲಿ ಎಂದು ಹರಸಿ ಹಾರೈಸಿ ಗೌರವವನ್ನು ಸಲ್ಲಿಸುವ ಯುವ ಫ್ರೆಂಡ್ ಈ ಟೀಮಿಗೆ ನಾನಿವತ್ತು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ನನ್ನಂಥ ಕಲಾವಿದರನ್ನು ಈ ಸಂದರ್ಭದಲ್ಲಿ ಗುರುತಿಸಿ ನನಗೆ ಸನ್ಮಾನ ಮಾಡಿದ್ದೀರಿ. ಭಾರಿ ಸಂತೋಷ ಆಗಿದೆ. ಹಾಗೆಯೇ ನನ್ನಂಥ ಕಲಾವಿದರು ತುಂಬ ಜನ ಇದ್ದಾರೆ. ಮುಂದೆ ಹಾಗೆ ಅವರಿಗೂ ಸನ್ಮಾನ ಮಾಡಬೇಕೆನ್ನುವುದಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಹಾಗೆ ನಮ್ಮ ಯಜಮಾನರಾದಂಥ ಕರುಣಾಕರ್ ಶೆಟ್ಟರು ಹಾಗೂ ನಮ್ಮ ಮ್ಯಾನೇಜರ್ ಅಂತ ಸುಬ್ರಹ್ಮಣ್ಯ ಶಾಸ್ತ್ರಿಗಳು, ನಮ್ಮ ಕಲಾವಿದರಿಗೆಲ್ಲರಿಗೂ ನಮಸ್ಕಾರವನ್ನು ಸಲ್ಲಿಸುತ್ತಾ ನಾನು ಮಾತನ್ನು ಮುಗಿಸ್ತೇನೆ. ನನ್ನ ನಮಸ್ಕಾರಗಳು. ಇದು ಮಾತಾಡುವ ಹೊತ್ತಲ್ಲ, ಯಾಕಂದರೆ ಸಮಯ ಮೀರ್ತಾ ಬಂದಿದೆ. ಯುವ ಫ್ರೆಂಡ್ಸ್ ರಾಗಿ ಹಕ್ಲು ಸತತ 14 ವರ್ಷವನ್ನು ಕಳೆದು ಇದು 15ನೇ ವರ್ಷದ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದೆ. ಅಂದರೆ ಈ ಎಲ್ಲ ಯುವ ಫ್ರೆಂಡ್ಸ್ ರಾಗಿ ಹಕ್ಕಲ ಮಿತ್ರ ವೃಂದದವರಿಗೆ ನಿಮ್ಮೆಲ್ಲರ ಒಂದು ಗಟ್ಟಿ ಚಪ್ಪಾಳೆ ಮೊದಲು ಬರಬೇಕು. ಈ ಚಪ್ಪಾಳೆ ಯಾಕೆ ಕೇಳಿದರೆ, ಒಂದು ಫ್ರೆಂಡ್ಸ್ ಸರ್ಕಲ್ ಹುಟ್ಟಾಕೊಳ್ಳೋದಷ್ಟು ಅಷ್ಟು ಸುಲಭ ಅಲ್ಲ. ಅದನ್ನು ನಡೆಸ್ಕೊಂಡು ಹೋಗೋದು ಅಷ್ಟೇ ಕಷ್ಟ ಇದೆ. ಸತತ 15 ವರ್ಷಗಳಿಂದ ಎಲ್ಲ ಒಂದು ಒಗ್ಗಟ್ಟಿನಿಂದ ಇಲ್ಲಿ ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿಸ್ತಾ ಬಂದಿರುವಂಥ ಎಲ್ಲ ನನ್ನ ಮಿತ್ರರಿಗೆ ನಾನು ತಲೆಬಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು
ಸಂಘಟನೆ ಸಂಯೋಜನೆ ಎನ್ನುವುದು ಇಲ್ಲಿಗೆ ಮೊಟಕಾಗದೆ ನಿರಂತರವಾಗಿ ಈಗ 15 ಆಗಿದೆ, 25, 50, 75ರ ಸಂಭ್ರಮವನ್ನು ಆಚರಣೆ ಮಾಡುವಂಥ ಎಲ್ಲ ರೀತಿಯ ಸೌಭಾಗ್ಯವನ್ನು ಆ ಪರಮಾತ್ಮ ತಮ್ಮ ಪಾಲಿಗೆ ಅನುಗ್ರಹ ಮಾಡಲಿ ಎಂಬುದಾಗಿ ದೇವರಲ್ಲಿ ಮನಸ್ಸಾ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೇನೆ. ಇವತ್ತು ವೇದಿಕೆಯಲ್ಲಿ ಹಿರಿಯ ನರಸಿಂಹ ಶೆಟ್ಟರು ಮತ್ತು ನಮ್ಮ ಮೇಳದ ಹಾಸ್ಯಗಾರರಾಗಿರುವಂಥ ಪುರಂದರ್ ಮೂಡ್ಕಣಿಯವರನ್ನು ಗೌರವಿಸಿದ್ದೀರಿ. ಪ್ರತಿ ವರ್ಷ ಈ ವೇದಿಕೆಯಲ್ಲಿ ಬೇರೆ ಬೇರೆ ಕಲಾವಿದರನ್ನು, ಊರಿನ ಹಿರಿಯವರನ್ನು ಗುರುತಿಸುವಂಥ ಒಂದು ಸಂಪ್ರದಾಯವನ್ನು ತಾವೆಲ್ಲ ಇಟ್ಟುಕೊಂಡಿದ್ದೀರಿ. ಇಂಥ ಒಂದು ಸಂಪ್ರದಾಯ ಅನವರತ ಕಾಲ ಮುಂದುವರಿಸ್ಕೊಂಡು ಬನ್ನಿ. ನಿಮಗೆ ಎಲ್ಲ ರೀತಿಯ ಅನುಗ್ರಹ ದೇವರು ಅನುಗ್ರಹಿಸಲಿ. ಈ ಒಂದು ಯುವ ಫ್ರೆಂಡ್ಸ್ ರಾಗಿ ಹಕ್ಕಲಿನ ಈ ಒಂದು ಕಾರ್ಯಚಟುವಟಿಕೆಗೆ ತಮ್ಮೆಲ್ಲ ಅಭಿಮಾನಿ ಬಂಧುಗಳು ಸದಾ ಪ್ರೋತ್ಸಾಹ ಸಹಕಾರವನ್ನು ನೀಡಿ ಎಂಬುದಾಗಿ ಮತ್ತೊಮ್ಮೆ ಎಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಈ ಸಂಸ್ಥೆಗೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಯಕ್ಷಗಾನಂ ವಿಶ್ವಗಾನಂ. ಧನ್ಯವಾದಗಳು ರಾಘವೇಂದ್ರಾಚಾರ್ಯ ಜಂಸಾಲ್ ಅವರೇ.